ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ರಿಯಾಕ್ಷನ್ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಚೆನ್ನಾಗಿರಿ. ಇವತ್ತು ಟೈಲರ್ ಮತ್ತು ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಮೂವಿದೊಂದು ರಿಯಾಕ್ಷನ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ. ಒನ್ ಆಫ್ ಮೈ ಫೇವ್ರೆಟ್ ಸೂಪರ್ ಸ್ಟಾರ್ ಇನ್ ತೆಲುಗು ಪ್ರಭಾಸ್ ಅವ್ರದ್ದು ರಾಜಸಾಬಿನ ಟ್ರೈಲರ್ ಲಾಂಚ್ ಆಯಿತು. ಆ್ಯಕ್ಚುಲಿ ಪ್ರೀ ಲಾಂಚ್ ಇವೆಂಟಲ್ಲಿ ಅವ್ರು ಹೇಳಿದ್ರು ನಿನ್ನೆನೇ ಲಾಂಚ್ ಆಗಬೇಕಾಯಿತು, ಬಟ್ ನಿನ್ನೆ ಏನೂ ಅಪ್ಡೇಟ್ ಬಂದಿಲ್ಲ. ಸೊ ಇವತ್ತು ಬಂದಿದೆ ಮಧ್ಯಾಹ್ನ. ಸೊ ಅದಕ್ಕೆ ಟ್ರೈಲರ್ ಇನ್ನೂವರೆಗೂ ನೋಡಿಲ್ಲ. ಸೊ ಬನ್ನಿ ಜೊತೆಗೆ ನೋಡೋಣ. ಸೊ ಟ್ರೈಲರ್ ನೋಡಿದ್ಮೇಲೆ ಮಾತಾಡ್ತೀನಿ ನಿಮಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. నానమ్మ, ఈ ప్రపంచంలో నీకు అన్నీ మర్చిపోయే రోగం ఉన్నా ఆయన మాత్రం అస్సలు మర్చిపోలేదు. గంగమ్మ, మన టైం స్టార్ట్ అయింది. లవ్ యూ. అలాగే రాజా సాబ్. కనకరాజు, నాకు నీ గురించి తెలుసుకోవాలంది. నిన్ను చాలా మిస్ అయ్యా. చిక్కినావు, చక్కగా వచ్చి వలలో పడినావు. మిస్ యూ టు రాజా సాబ్. ಈ ಇಲ್ಲೊಕ ಮೈಸಭ VFX ಸೀನ್ ಚೆನ್ನಾಗಿ ಮಾಡವ್ರೆ. ಆ್ಯಕ್ಚುಲಿ ಒಂದು ರೀಸೆಂಟಾಗಿ ಒಂದು ಟ್ರೋಲ್ ಆಯಿತು ಒಂದು ಸಾಂಗ್ ಮೇಲೆ, ಅಂದರೆ ಪ್ರಭಾಸ್ ಸರ್ ಅವ್ರದ್ದು ಫೇಸ್ ಏನೋ ಒಂಥರ ಮಾಡಿದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ಇಲ್ಲ, ಪರವಾಗಿಲ್ಲ, VFX ಎಲ್ಲ ಚೆನ್ನಾಗೇ ಮಾಡವ್ರೆ. ఇక్కడికి రావడమే కానీ వెళ్ళాలంటే మీ తాత సంతకం కావాలి. థింగ్స్, పెయింటింగ్స్, ఆర్కిటెక్చర్ ప్రతిదీ హిప్నటైజ్ చేసి మీరు ట్రాన్స్లోకి వెళ్ళేలా చేస్తున్నాడు. తాతొచ్చాడయ్యా. హీరోస్ ఎవరు ఎందులో పీక్కుంటారో దాన్ని టార్గెట్ చేస్తాడు. సాధారణ స్త్రీ గంగమ్మ కాదు, గంగాదేవి. దేవనగర సంస్థ జమీందారి గంగాదేవి. వేరే వరల్డ్ సృష్టించుకొని ఆ వరల్డ్ లో మనం ఉండి ఇక్కడ వాడితో యుద్ధం చెయ్యాలి. ఇక్కడ నుండి నీ కాలు కదలాలంటే అయితే ఏంద్రి ఇప్పుడు he took him into his trance. ಲಾಸ್ಟ್ ಸೀನು ಸೂಪರ್ ಆಗಿದೆ. ಅಂದರೆ ಒಂಥರ ಜೋಕರ. ಟ್ರೈಲರ್ ನೋಡಿ ಖುಷಿ ಆಯಿತು. ಯಾಕಂದರೆ ರೀಸೆಂಟಾಗಿ ಪ್ರಭಾಸ್ ಸರ್ ಲುಕ್ ಮೇಲೆ ತುಂಬ ಟ್ರೋಲ್ಸ್ ಬಂದಿತ್ತು. ಅಂದರೆ ಲುಕ್ ಹೋಗ್ಬಿಟ್ಟಿದೆ ಅವ್ರದ್ದು. ಬಾಹುಬಲಿ ಆದಮೇಲೆ ಯಾವ್ಯಾವ ಫಿಲಿಮ್ಸ್ ಎಲ್ಲ ಬಂದವು ಅದೆಲ್ಲ ಅಂದರೆ ಸ್ವಲ್ಪ ಪ್ಲಾಸ್ಟಿಕ್ ಸರ್ಜರಿ ಅದು ಇದು ಅಂತಂತೆಲ್ಲ ಹೇಳಿ ಏನೋ ಸ್ವಲ್ಪ ಟ್ರೋಲ್ ಮಾಡಿದ್ರು. ಬಟ್ ಇದ್ರಲ್ಲಿ ಮಾತ್ರ ತುಂಬ ಅಂದರೆ ಮತ್ತೆ ಹಳೇ ಪ್ರಭಾಸ್ನ ನೋಡ್ದಂಗೆ ಅನಿಸ್ತಿದೆ. ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ನು. ಆ್ಯಂಡ್ ಇಷ್ಟು ದೊಡ್ಡ ಸ್ಕೇಲಲ್ಲಿ ಹಾರರ್ ಮಾಡಿದ್ದಾರೆ, ಹಾರರ್ ಕಾಮಿಡಿ ಮಾಡಿದ್ದಾರೆ ಅಂತ ಗೊತ್ತಿದ್ದಿಲ್ಲ. ಬಟ್ ತುಂಬ ದೊಡ್ಡ ಗ್ರ್ಯಾಂಡಾಗೆ ಮಾಡಿದ್ದಾರೆ. ಆ್ಯಂಡ್ VFX ಆ್ಯಕ್ಚುಲಿ ಟೀಸರಲ್ಲೆಲ್ಲ ಬಿಟ್ಟಾಗ ಕೂಡ ಒಂದು ಸ್ವಲ್ಪ ಯಾರಿಗೂ ಅಷ್ಟೊಂದು ಸ್ಯಾಟಿಸ್ಫೈ ಆಗಿದ್ದಿಲ್ಲ. ಬಟ್ ಓಕೆ, ಸ್ಯಾಟಿಸ್ಫೈ ಆಗಿದೆ. ಒಂದು ಸ್ವಲ್ಪ VFX ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಆ್ಯಂಡ್ ತಮನ್ ಮ್ಯೂಸಿಕ್ಕು BGM ಎಲ್ಲ ಚೆನ್ನಾಗಿ ಹೊಡೆದಿದ್ದಾರೆ. 2 ಸಾಂಗ್ ಬಿಟ್ಟಿದ್ರಲ್ವ ರಾಜಸಾಬಲ್ಲಿ, 2 ಸಾಂಗು ನನಗೆ ತುಂಬ ಇಷ್ಟ ಆಯಿತು.
ಆ್ಯಂಡ್ ಪ್ರಭಾಸ್ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತವ್ರೆ ಹೆಂಗಾಗಿ ಮತ್ತೆ ಹಳೆ ಪ್ರಭಾಸ್ ಥರ. ಸೊ ನೋಡಬೇಕು ಮಾಡ್ತೀವಿ ಸರ್ ಯಾವ ಥರ ಕುಕ್ ಮಾಡೋರೆ ಅಂತಂತೇಳಿ, ಸ್ಟೋರಿ ವೈಸು ಅದು ಎಲ್ಲ ಯಾವ ಥರ ಗ್ರಿಪ್ಪಾಗಿ ಕುಕ್ ಮಾಡಿದ್ದಾರೆ ಅಂತ ನೋಡಬೇಕು. ಸೊ ಮೂವಿಗೋಸ್ಕರ ವೇಟಿಂಗ್ Jan 9th. ಸೊ ಫಸ್ಟ್ ವಿಡಿಯೋ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೋಡೋಣ, ನಾನು ಅಕಸ್ಮಾತ್ ಏನಾದರೂ ಬೆಂಗಳೂರಿಗೆ ಹೋದರೆ ಅದನ್ನು ಬರುತ್ತೆ. ಸೊ ಇದಾಗಿತ್ತು ನನ್ನೊಂದು ರಿಯಾಕ್ಷನ್ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಸಿಗೋಣ ಮತ್ತೆ ಇನ್ನೊಂದು ರಿಯಾಕ್ಷನ್ ವಿಡಿಯೋದಲ್ಲಿ. ಬಾಯ್.